ಹರಿ ಓಂ ನಮಸ್ತೆ. ನಾವೆಲ್ಲರೂ ಕೂಡಿ ಗಣಪತಿ ಗುಡಿ ದೇವಸ್ಥಾನದಲ್ಲಿ ಶ್ರೀಮದ್ ಭಾಗವತ ಪುರಾಣದ ಶ್ರವಣವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಸದ್ಗುರುವಿಗೆ ನಮಸ್ಕಾರ ರೀ. ಅದಕ್ಕಾಗಿ ಈ ಭಾಗವತದಲ್ಲಿ ಸದ್ಗುರು ಯಾರಪ್ಪ ಅಂತ ಹೇಳಿದ್ರೆ ಶುಕ ಮುನಿ ರೀ. ಆ ಶುಕಾಚಾರ್ಯರು ವ್ಯಾಸರ ಮಗ ರೀ. ಅವರು ಹುಟ್ಟುತ್ತಾನೆ ತ್ರಿಕಾಲಜ್ಞಾನಿಯಾಗಿದ್ದರು. ಅವರು ಎಲ್ಲೂ ಒಂದು ಕ್ಷಣದವರೆಗೂ ಒಂದು ಕಡೆ ಇರ್ತಿದ್ದಿಲ್ಲ ರೀ. ಆದರೆ ಪರೀಕ್ಷಿತ ಮಹಾರಾಜರಿಗೆ ಈ ಪರಮಾತ್ಮನ ಶ್ರೀಮನ್ನಾರಾಯಣನ ಕಥಾಸಾರವನ್ನು ಹೇಳೋ ಸಲುವಾಗಿಯೇ 7 ದಿನ ನಿಂತಿದ್ದು ಫಸ್ಟ್ ರೀ ಅವರು. ಅದಕ್ಕಾಗಿ ಗುರು ದಯಾಮಯ ರೀ, ಕರುಣಾಮಯ. ಭಕ್ತರ ಉದ್ಧಾರದ ಸಲುವಾಗಿ ಅವನು ಬಂದು ನಮ್ಮ ಭವರೋಗದಿಂದ ಅವನು ಮುಕ್ತ ಮಾಡ್ತಾನೆ. ಹೀಗಾಗಿ ಈ ಒಂದು ಭಾಗವತದಲ್ಲಿ ಹೇಳ್ತಾರೆ, ಸಮಸ್ತ ಪ್ರಾಣಿಗಳ ಆತ್ಮಸ್ವರೂಪನಾದ ಶುಕ ಮಹಾಮುನಿಗಳಿಗೆ ನನ್ನ ನಮಸ್ಕಾರ. ಸಂಸಾರ ಸಂಬಂಧವನ್ನು ಕೂಡಿಕೊಳ್ಳದೆ ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದಿ ಕೃತಕೃತ್ಯರಾಗಿದ್ದರು. ಅವರಿಗೆ ಯಾವ ಸಂಸಾರ ಬಂಧನ ಇದ್ದಿದ್ದಿಲ್ಲ ರೀ. ಹುಟ್ಟುತ್ತಾನೆ ಬ್ರಹ್ಮಚಾರಿ ಮತ್ತು ಅವರು ಸಮಸ್ತ ಜ್ಞಾನವಂತರಾಗಿಯೇ ಹುಟ್ಟಿದ್ದರು. ಹುಟ್ಟುತ್ತಾನೆ ತಂದೆ ನೋಡಿದರೆ ಎಂಥ ಶ್ರೇಷ್ಠನಾಗಿರುವಂತಹ ವ್ಯಾಸ ಮಹರ್ಷಿ ರೀ. ಮತ್ತು ಅವನ ವೀರ್ಯ ಸಾಮರ್ಥ್ಯ ಹೇಗಿರಬೇಕು, ನಮ್ದು ತಂದೆ ಚಲೋ ಇರಬೇಕು ರೀ, ತಂದೆ ಖಾನ್ದಾನ್ ಚಲೋ ಇರಬೇಕು. ಅಂದರೆ ವಂಶ ಪರಂಪರವಾಗಿ ನಮಗೆ ಅವ್ರದ್ದು ಸಂಸ್ಕಾರ ಎಲ್ಲ ವಿರಾಸತ್ನಲ್ಲಿ ಅಂತ ಹೇಳಿದ್ರೆ ಫ್ರೀ ಸಿಗ್ತಾವ್ರಿ. ಅದಕ್ಕೆ ಮೊದಲಿನ ಕಾಲಕ್ಕೆ ಶ್ರೀಮಂತ ದಾರಿಯಲ್ಲಿ ನೋಡ್ತಿದ್ದಿಲ್ಲ ರೀ. ಅವ್ರ ಮನೆಯಲ್ಲಿ ಎಂತೆಂಥ ಮಹಾತ್ಮರಿದ್ದರು. ಅವರ ಘರಾಣ ಅಂತಂದ್ರೆ ಘರಾಣ ನೋಡಿ ಕೊಡ್ಬೇಕಂತಿದ್ದರು ರೀ. ಹೀಗಾಗಿ ಇವನು ಶುಕಮುನಿ ಬಂದಿದ್ದ ಘರಾಣವನ್ನು ಅವಲೋಕಿಸಿದ್ದೇ. ಆದರೆ ಶ್ರೇಷ್ಠನಾಗಿರುವಂಥ ಇವನ ಮುತ್ತಜ್ಜ ವಸಿಷ್ಠ ರೀ. ವಸಿಷ್ಠ, ಶಕ್ತಿ, ಪರಾಶರ, ವ್ಯಾಸ 4 ತಲೆಮಾರು ತನಕ ನೋಡಿದರೂ ಸಹಿತ ನಾವು ಅವರ ಏನು ಚಾರಿತ್ರ್ಯ ಇರ್ತದಲ್ರಿ ಅವೆಲ್ಲ ಮೊಮ್ಮಕ್ಕಳು ಬರ್ತಾವ್ರಿ. ಅವ್ರದ್ದೇನಾರ ಅಜ್ಜ ಡಾಕು ಡಕಾಯಿತ, ಇನ್ನೊಬ್ಬರಿಗೆ ಮೋಸ ಮಾಡಿ ಕಮಾಯಿಸಿದ್ದವನು, ಇಂಥವ್ನು ಇದ್ದಿದ್ದೆ. ಆದರೆ ಕೊಡ್ತಿದ್ದಿಲ್ಲ ರೀ ಮೊದಲಿನ ಕಾಲಕ್ಕೆ. ಬ್ಯಾಡವ ಇನ್ನೊಬ್ರದ ತಿಂದು ಬದುಕೋದೇನು ಬೇಕಾಗಿಲ್ಲ ಅಂಥೇಳಿ ಮತ್ತೆ ಅವ್ರ ಮನೆಯಲ್ಲಿ ಅಂತಹ ಕೆಟ್ಟ ಮಕ್ಕಳನ್ನು ಹುಡ್ತಾವ್ರಿ. ಜ್ಞಾನಿಗಳ ಮನೆಗೆ ಕೊಟ್ಟಿದ್ದೆ. ಆದರೆ ಅವ್ರು ನೋಡ್ರಿ ವಸಿಷ್ಠ ಎಂಥ ಶ್ರೇಷ್ಠ, ರಾಮನಿಗೆ ಉಪದೇಶ ಮಾಡಿರುವಂತಹ ಸದ್ಗುರು ರೀ. ಮತ್ತು ನೋಡಿದರೆ ಶಕ್ತಿ ರೀ, ಅವನು ವೇದೋದ್ಧಾರನ ಮಾಡಿದ್ದಾರೆ. ಅವ್ರ ಮಗ ಪರಾಶರ ರೀ, ಅವರು ವೇದೋದ್ಧಾರ ಮಾಡಿದ್ದಾರೆ. ಪರಾಶರನ ಮಗ ಪಾರಾಶರ್ಯ ಅಂತ ಹೇಳಿದ್ರೆ ವ್ಯಾಸ ರೀ. ಆದರೆ ಅವರ ವ್ಯಾಸ ಅಂತ ಎದಕ್ಕೆ ಹೇಳ್ತೇವಪ್ಪ ಅಂತ ನಾವು ಅವರಿಗೆ ಒಂದೇ ವೇದ ಇತ್ತು ರೀ. ಎಲ್ಲ ವೇದ ಕೂಡಿ ನಾಲೆಜ್ ಅಂದರೆ ಒಂದೇ ವೇದ. ವೇದ ಅಂದರೆ ವಿತ್ ಧಾತುವಿನಿಂದ ಬರುತ್ತದೆ. ಅದಕ್ಕಾಗಿ ಅದು ಒಂದೇ ಇತ್ತು. ಅದನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದ್ರು ರೀ ಅವರು. ಎದಕ್ಕೆ ಅಂತ ಹೇಳಿದರೆ ಅಧ್ಯಯನಕ್ಕೆ ಅನುಕೂಲಕರವಾಗಲಿ ಅಂಥೇಳಿ ಛಂದೋಬದ್ಧವಾಗಿ ಅವರು ಯಾವ್ಯಾವ ಮಂತ್ರಗಳು ಯಾವ್ಯಾವುದಕ್ಕೆ ಸೇರಿಸ್ಬೇಕಂತೇಳಿ ವಿಂಗಡಿಸಿದ್ದಕ್ಕೇ ಅವ್ರ ಹೆಸರು ವ್ಯಾಸಮುನಿ ಆತ್ರಿ. ವೇದ ವ್ಯಾಸರು ಅಂದರೆ ವೇದವನ್ನು ವಿಂಗಡಿಸಿದ್ದ ಕಾರಣವಾಗಿ ವ್ಯಾಸರು ರೀ. ಅವ್ರ ಅಪ್ಪಂದ ಹೆಸರು ಪರಾಶರ. ಈ ವ್ಯಾಸರದ ಮೂಲ ಹೆಸರು ಪಾರಾಶರ್ಯ ರೀ. ಪಾರಾಶರ್ಯನ ಮಗನೇ ಶುಕಾಚಾರ್ಯ ರೀ. ಆ ಶುಕಾಚಾರ್ಯನಲ್ಲಿ ಎಷ್ಟು ಜ್ಞಾನ ಇರಬೇಕು ರೀ. ಅವರು ಮಾಡಿದ ಸಾಧನೆಯನ್ನು ಇವರು ಪೂರ್ಣ ಮಾಡ್ತಾರೆ ರೀ. ಅದಕ್ಕಾಗಿ ಅಪ್ಪ ಗುಡಿ ಕಟ್ಟಿದರೆ ಮಗ ಕಡಸಿಡಿಸ್ಬೇಕು ರೀ. ಅಷ್ಟು ಒಳ್ಳೆ ಗುಣ ಇರಬೇಕು ರೀ. ಏನು ಕಟ್ಕೊಂಡು ಹೋಗಂಗಿಲ್ಲ ರೀ. ಬಂದೇವಿ ಹೋಗ್ತೇವೆ ಖರೆ, ಆದರೆ ಬಂದು ಹೋಗುವುದರ ನಡುವಿನ ಜೀವನ ಭಾಳ ಉತ್ತಮವಾಗಿರಬೇಕು. ಉತ್ತಮವಾದ ಕೆಲಸಗಳನ್ನು ಮಾಡಬೇಕು. ಎಂಥ ಕೆಲಸ ಮಾಡಬೇಕಂತ ಹೇಳಿದರೆ ಇನ್ನೊಬ್ಬರ ಕಣ್ಣೀರು ಒರೆಸುವಂತಹ ಕೆಲಸ ಮಾಡಬೇಕು ರೀ. ನಾವೀಗೆಲ್ಲ ನೋಡ್ತೇವೆ ರೀ, ಇಲ್ಲೇ ಎಲ್ಲ ಬಾಕಿ ಚುಕ್ತಾ ಇಲ್ಲೇ ಆಗ್ತೈತೆ ಬಿಡ್ರಿ. ಈಗೇನಿಲ್ಲ, ನೀವು ಎಷ್ಟು ಚಲೋ ಕೆಲಸ ಮಾಡಿದ್ರು ಅದರ ಪುಣ್ಯ ಇಲ್ಲೇ ಭೋಗಿಸಿ ಹೋಗ್ತೀರಿ. ಕೆಟ್ಟ ಕೆಲಸ ಮಾಡಿದ್ರು ಸಹಿತ ಇಲ್ಲೇ ಭೋಗಿಸಿ ಹೋಗೋದು ರೀ. ಚಲೋ ಮಾಡಿದ್ದ ಒಂದು ಸ್ವಲ್ಪ ಸಿಗ್ತೈತೋ ಇಲ್ಲೋ ಗ್ಯಾರಂಟಿ ಇಲ್ಲ ರೀ. ಆದರೆ ಕೆಟ್ಟ ಮಾಡಿದ ಮಾತ್ರ ಗ್ಯಾರಂಟಿ ಸಿಗ್ತೈತೆ ರೀ. ಅದಕ್ಕೆ ಹೇಳ್ತಾರೆ, ಚಲೋ ಮಾಡಿದರೆ ಒಂದು ಸ್ವಲ್ಪ ಅದಕ್ಕೆ ದೋಷ ಇಲ್ಲ ರೀ. ನಿತ್ಯ ಕರ್ಮ ಮಾಡಿದರೆ ಅದಕ್ಕೆ ಫಲ ಇಲ್ಲ ರೀ. ಆದರೆ ನಿನ್ನ ನಿಷಿದ್ಧ ಕರ್ಮ ಮಾಡಿದರೆ ಅದಕ್ಕೆ ಪ್ರತ್ಯವಾಯ ದೋಷ ಅಂತ ಹೇಳ್ತಾರೆ. ಹೀಗಾಗಿ ನಾ ಎದಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಶುಕಮುನಿಯ
ಎಲ್ಲ ಪೂರ್ವಜರು ಅಷ್ಟು ಶ್ರೇಷ್ಠರಿದ್ದೀರಿ, ಮತ್ತು ನೀವು ಶ್ರೇಷ್ಠರಿ. ಇಷ್ಟು 7 ದಿನ ತನಕ ಒಂದು ದಿನ ಬಿಡಲಾರದೆ ಈ ಭಾಗವತ ಶ್ರವಣದಲ್ಲಿ ಭಾಗವಹಿಸಿದ್ದನೇ ಜೀವನದಲ್ಲಿ ಒಂದು ಅಮೋಘವಾದ ಸಮಯವನ್ನು ನಾವು ಕಳೆದಂಗೆ ರೀ. ನಮ್ದು 24 ತಾಸಿನಾಗಿಂದ ಎಷ್ಟು ತಾಸು ಹ್ಯಾಂಗೆ ವ್ಯರ್ಥ ಹೋಗ್ತಾವೋ ಗೊತ್ತಿಲ್ಲ. ಆದರೂ ಸಹಿತ ಈ ಪರಮಾತ್ಮನ ಗುಣಗಾನವನ್ನು ಕೇಳಲಿಕ್ಕೆ ನೀವು ಇಷ್ಟು ಸಮಯ ಕೊಟ್ಟು ಬಂದರೂ ಸಹಿತ ಅದು ನಿರರ್ಥಕವಾಗಿ ಹೋಗೋದಿಲ್ಲ ರೀ. ಕೇಲೇ ಶಿವ ಹೋತ್ನೈ ಮಾಡೋ ತನಕ ಆಗೋದಿಲ್ಲ ರೀ. ಆದರೆ ಮಾಡಿದ ನಂತರ ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು. ಪಾಪ ಮಾಡಿದ ಮೇಲೆ ಪುಣ್ಯ ಮಾಡಿದ ಮೇಲೆ ಪಾಪ ಪುಣ್ಯದ ಭೋಗವನ್ನು ಭೋಗಿಸಲೇಬೇಕು. ಅದಕ್ಕಾಗಿ ನಮ್ಮಲ್ಲಿ ಚಾಯ್ಸ್ ಇದೆ ರೀ. ನನಗೆ ಸ್ವತಂತ್ರ ಇದೆ, ಚಲೋ ಮಾಡಬೇಕೋ ಕೆಟ್ಟ ಮಾಡಬೇಕನ್ನುವಂತಹ ಸ್ವಾತಂತ್ರ್ಯ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಆದರೆ ಕೊಟ್ಟಿದ್ದನ್ನು ಸದುಪಯೋಗಪಡಿಸ್ಕೋಬೇಕ್ರಿ. ಅದು ಪಕ್ಷಿ ಏನು ಹಂಗೆ ಮಲ್ಕೊಳ್ಳೋಣ ಬಾಯಾಗ ಬಂದು ಕಾಳು ಬೀಳಂಗಿಲ್ಲ ರೀ. ಅದು ಹೇಳ್ತೈತ್ರಿ, ಎದ್ರು ಸಹಿತ ಇದ ದಿಕ್ಕಿಗೆ ಸಿಗ್ತೈತಿ ಇಲ್ಲೇ ಸಿಗ್ತೈತೆ ಅಂತಿಲ್ಲ ರೀ, ಹುಡುಕ್ತೈತ್ರಿ. ಹೇಗೋ ಹುಡುಕಿದ ಮೇಲೆ ಅದಕ್ಕೆ ಸಿಕ್ಕೇ ಸಿಗುತ್ತದೆ. ಹೇಗೋ ನಾವು ಸಹಿತ ಒಳ್ಳೆಯದು ಎಲ್ಲಿದೆ ಏನು ಎಲ್ಲ ಕಡೆ ಕೆಟ್ಟ ಐತಿ ಬಿಡು ನಾವು ಅನ್ಬೋದ್ರಿ. ಆದರೆ ಎಲ್ಲ ಕಡೆ ಒಳ್ಳೇದದ ಹುಡುಕ್ಬೇಕ್ರಿ. ಹುಡುಕಿದರೆ ಆ ಪಕ್ಷಿಗೆ ಕಾಳು ಸಿಕ್ಕಂತೆ ನಮಗೂ ಸತ್ಸಂಗ ಸಿಗ್ತಾವ್ರಿ, ಇಲ್ಲಂತಿಲ್ಲ. ಅದಕ್ಕಾಗಿ ಶುಕ ಮುನಿಗೆ ಹೇಳ್ತಾರೆ, ಶುಕ ಅಂತ ಹೇಳಿದ್ರೆ ಗಿಳಿ ಅಂದಂಗೆ ರೀ. ಅದಕ್ಕೆ ಗೊತ್ತದ ರೀ, ಎಲ್ಲಕ್ಕಿಂತ ಸಿಹಿಯಾಗಿರುವಂಥ ಹಣ್ಣು ಯಾವುದಿದೆಯೋ ಅದಕ್ಕೆ ಅದು ಬಾಯಿ ಹಸ್ತದಂತ್ರಿ. ಆದರೆ ಶುಕ ಮುನಿ ಭಾಗವತಕ್ಕನೇ ತಮ್ಮ ಬಾಯಿ ಅಂತೇಳಿದೆ, ತಮ್ಮ ನಾಲಿಗೆಯಿಂದ ಅದನ್ನು ಹೇಳಿದ್ದಕ್ಕನೇ ಇದು ಅತೀ ಸ್ವೀಟ್ ಆಗಿರುವಂಥದ್ದರಿದೆ. ಜ್ಞಾನನ ಸಿಹಿ ರೀ. ಅದಕ್ಕೆ ಹೇಳ್ತಾರೆ ಎಲ್ಲಕ್ಕಿಂತ ಸಿಹಿ ಯಾವುದಪ್ಪ ಅಂತ ಹೇಳಿದರೆ ಒಂದು ಕತೆ ಬರ್ತೈತ್ರಿ. ಅಕ್ಬರ್ ಹೇಳ್ತಾನಂತ, ನೋಡಪ್ಪ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಸಿಹಿ ಏನದ ಅಂತೇಳಿ. ಆವಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರಂತ. ಗುಲಾಬ್ ಜಾಮೂನ್ ಭಾಳ ಸಿಹಿ ಇರ್ತೈತ್ರಿ, ಜಿಲೇಬಿ ಸಿಹಿ ಇರ್ತೈತ್ರಿ, ಸಕ್ರೆ ಸಿಹಿ ಇರ್ತೈತ್ರಿ, ಬರೀ ಎಲ್ಲ ಸಿಹಿ ಸಿಹಿ ಹೇಳಿದ್ರಂತ. ಸುಮ್ಮನೆ ಕುಂತಿದ್ದ ಅಂತ ಬೀರ್ಬಲ್. ನೀ ಹೇಳಪ್ಪ ಅಂತ ಕೇಳಿದ್ರಂತ. ಆವಾಗ ಅವನಂದ ಅಂತ, ನೋಡ್ರಿಯಪ್ಪ ಎಲ್ಲಕ್ಕಿಂತ ಸಿಹಿ ಮಾತು ಅದಾವ ಅಂತೇಳಿ. ಮಾತೇನು ಸಿಹಿ ಇರ್ತಾವ ಅಂಥೇಳಿ ಆ ದಿನದ್ದು ಮುಗೀತಂತ್ರಿ. 1-2-3 ದಿನ ಹೋತಂತ. ಬೀರ್ಬಲ್ ಆ ಅಕ್ಬರನ ಹೆಂಡ್ತಿಗೆ ಊಟಕ್ಕೆ ಕರಿದ ಅಂತ್ರಿ. ಊಟಕ್ಕೆ ಕರಿದ ಅಂತ ಭಾಳ ಮಂದಿ ಕರೆದಿದ್ದ ಅಂತ, ಆಕಿನ ಹೆಂಡ್ತಿಗೂ ಕರೆದಿದ್ದ ಅಂತ. ಆ ಹೆಂಡತಿನೂ ಬಂದಿದ್ಲಂತ, ಅವನ ಮಕ್ಕಳನ್ನು ಬಂದಿದ್ರಂತ. ಅವ್ರಿಗೆ ಬ್ಯಾರೆನ ಕುಡಿಸಿದ್ದ ಅಂತ್ರಿ, ಇವ್ರಿಗೆ ಬ್ಯಾರೆ ಕುಡಿಸಿದ್ದ ಅಂತ. ಊಟದೊಳಗೆ ಅವ್ರಿಗೆ ಅಗ್ರ ಮಾಡಿ ಇಕ್ಕಿಗೆ ರಾಣಿಗೆ ಚಲೋ ಸಿಹಿ ಗುಲಾಬ್ ಜಾಮೂನ್, ಜಿಲೇಬಿ, ಚಮಚಮ ಯಾವ್ಯಾವ್ದು ಬೇಕು ಎಲ್ಲ ಸಿಹಿ ಊಟ ಮಾಡಿಸಿದ ಅಂತ. ಊಟ ಮಾಡಿದ್ಮೇಲೆ ಭಾಳ ಸಂತೋಷ ಆತಂತ. ಹೋಗಿ ಬರ್ತೇವ್ರಿ ಅನ್ಲಂತ. ಹೋಗಿ ಬಾರವ ಅಂದ ಅಂತ. ಇನ್ನೂ ಅವ್ರು ದಾಟಿದ್ದಿಲ್ಲಂತ. ಅವಾಗ ಜೋರಾಕಿ ಕೇಳಿಸುವಂಗೆ ಹೇಳ್ದ ಅಂತ, ಅವು ಬ್ಯಾರೆ ಮಂದಿ ಅವು ಇಂಥವು ಅಲ್ಲವು, ನಮ್ದು ಅಲ್ಲವು. ಅವು ಬಂದು ಕುಂತಿದ್ದ ಜಾಗಕ್ಕೆ ಗೋಮೂತ್ರ ಸಿಂಪಡಿಸಿ ಪವಿತ್ರ ಮಾಡಿರಿ, ಹೊಲಸು ಬಂದು ಹೋಗ್ಯಾವು ಅಂತ ಹೇಳ್ತಾನಂತ. ಇಷ್ಟ ಹೇಳ್ತಾನಂತ. ಇಷ್ಟ ಹೇಳಿದ ಕೂಡಲೇ ಆಕೆ ಅಳ್ಕೊತ ಹೋಗ್ಬಿಡ್ತಾನಂತ್ರಿ. ಆಮೇಲೆ ಗಂಡನ ಮುಂದೆ ಹೇಳ್ತಾನಂತ. ಅವಾಗ ಬೀರ್ಬಲ ಕರಿತಾನಂತ, ಏನಪ್ಪ ನನ್ನ ಹೆಂಡತಿ ಎಷ್ಟು ಅಳಾಕತ್ತಾಳ, ಏನು ನೀನು ಅದು ಆಕಿಗೆ ಏನೇನು ಅಂದಿ ನೀನು ಅಂತೇಳಿ. ನಾ ಏನು ಅಂದೇನ್ರಿ ಅಂತಾನೆ. ಏನ್ರಿ ನಾನು ನಿಮ್ಮ ಮನೆಯವ್ರಿಗೆ ಸಿಹಿ ಸಿಹಿ ತಿನ್ಸೇನಿ, ಭಾಳ ಸಿಹಿ ಸಿಹಿ ತಿನ್ಸೇನಿ, ಎಲ್ಲ ಮೀಠಾ ಭಾರತದೊಳಗೆ ಏನೇನು ಸಿಗ್ತಾವಲ್ಲ ಎಲ್ಲ ತಿನ್ಸೇನಿ, ಎಲ್ಲ ಸಿಹಿ ತಿನ್ಸಿದ್ರೆ ಮತ್ತೆ ಕಳಾಕತ್ತಾರ್ರಿ ಅವ್ರು ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನನ್ನ ಹೆಂಡತಿ ಬಂದು ಕುಂತಿದ್ದ ಜಾಗ ಹೊಲಸಾತಂತ, ಅವ್ರು ಅನ್ಯ ಧರ್ಮದವ್ರಂತ, ಅವ್ರಿಗೆ ಕುಂತಿದ್ದ ಜಾಗದ ಮೇಲೆ ಯಾರು ಕೂಡಬ್ಯಾಡ್ರಿ ಅನ್ನಕತ್ತಿ ಅಂತ, ಗೋಮೂತ್ರದಿಂದ ಅದನ್ನು ಸಿಂಪಡಿಸಂತ ಹೆಂಗೆ ಹೇಳಿದಿ ನೀನು ಅಂದ ಅಂತ. ತಿನ್ನಿಸಿದ್ದಕ್ಕಿಂತ ಮಾತು ಕಹಿ ಆದವು. ಮಾತು ಸಿಹಿ ಇದ್ರೆ ನಿನ್ನ ಹೆಂಡತಿ ಅಂತಿದ್ದಿಲ್ಲ. ಅದಕ್ಕಾಗಿ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಸಿಹಿ ಯಾವುದಂದ್ರೆ ಅದು ಮಾತು. ಅದಕ್ಕಾಗಿ ಶುಕಾಚಾರ್ಯರು ಅವರು ಸಿಹಿಯಾಗಿರುವಂಥ ಭಾಗವತವನ್ನು ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲೇ ಅವರಿಗೆ ಕೃತಕೃತ್ಯವನ್ನು ಹೇಳ್ತಾ ಇದ್ದಾರೆ. ಅವರು ಹೇಗಿದ್ದಾರೆ? ಜ್ಞಾನ ವೈರಾಗ್ಯದ ನಿಧಿ. ನಿಧಿ ಅಂದರೆ ಬೇರೆ ರೀ, ಐಶ್ವರ್ಯ ಅಂದರೆ ಬೇರೆ ರೀ. ನಿಧಿ ಅಂತ ಹೇಳಿದರೆ ಅದು ಸ್ವಲ್ಪ ಇರ್ತೈತೆ ರೀ, ಆದರೆ ಅದ್ರೊಳಗೆ ವಿಸ್ತಾರವಾಗಿ ಭಾಳ ಇರ್ತೈತಿ.
ಯಾವ್ದು ರೀ, ಡೈಮಂಡ್, ದೊಡ್ಡ ಡೈಮಂಡ್ ರೀ. ಒಂದು ಸುಟ್ಕೇಸ್ ಹಣ ರೀ, ಒಂದು ಸುಟ್ಕೇಸ್ ಹಣ ಅದು ಕಣ್ಣಿಗೆ ಕಾಣಿಸ್ತೈತೆ ರೀ. ಅದನ್ನು ನಾವು ಕೊಟ್ಟು ಒಂದು ವಜ್ರ ತೊಗೊಂಡು ಇಟ್ಕೊಂಡ್ರೆ ಅಷ್ಟು ತೊಗೊಂಡು ಬೆಲೆ ರೀ. ಅದಕ್ಕೆ ನಿಧಿ ಅಂತಾರೆ. ಸ್ವಲ್ಪ ಇರ್ತೈತಿ, ಆದರೆ ಅದ್ರ ಬೆಲೆ ಹೆಚ್ಚಿರ್ತೈತಿ. ಜ್ಞಾನ ವೈರಾಗ್ಯ ನಿಧಿ ಪ್ರದ ಅಂತ ಹೇಳಿದ್ರೆ ಭಗವಂತ ಏನು ಮಾಡ್ತಾನಂತ ಹೇಳಿದರೆ ಜ್ಞಾನ ವೈರಾಗ್ಯ ಎನ್ನುವಂಥ ನಿಧಿಯನ್ನು ಕೊಡುವಂತಹ ಶುಕಾಚಾರ್ಯರೇ. ಮತ್ತು ಅವ್ರು ಹೇಗಿದ್ದರು? ಸರ್ವಸಂಗ ಪರಿತ್ಯಾಗ ಮಾಡಿ ಅವರು ಒಬ್ಬಂಟಿಕರಾಗಿ ಮನೆಯಿಂದ ಹೊರಟೇ ಹೋಗ್ಬಿಟ್ಟಾರ್ರಿ. ಅವ್ರು ಮನೆಯಾಗಿದ್ರೆ ಗದ್ಲರಿ, ಬೇಡ ಹೋಗತ್ತಾಗಂತೇಳಿ. ಮಕ್ಕಳನ್ನು ನೋಡ್ರಿ, ಮೊದಲು ಹುಟ್ಟುತ್ತಾವ, ಮೊದಲು ಹೊರಸಿನ ಮೇಲೆ ಇರ್ತಾವೆ, ಅಲ್ಲಿಂದ ಪರಿವರ್ತನೆ ಆಗಿ ಹೊರಗಿನ ಮನೆಗೆ ಬರ್ತಾವೆ, ಹೊರಗಿನ ಮನೆಯಿಂದ ಆಡ್ಕೊತ ಹೊರಗಿನ ಮನೆಗೆ ಅಂಗಳಕ್ಕೆ ಹೋಗ್ತಾವೆ. ನಮ್ಮ ಕಾಲ್ನಿ ಒಳಗೆ ಅಷ್ಟೇ ಆಟ ಆಡ್ತಿರ್ತಾವೆ. ಆಮೇಲೆ ಬೇರೆ ಕಾಲ್ನಿಗೆ ಹೋಗ್ತಾವೆ, ಹಂಗೆ ಕಲೀಲಿಕ್ಕೆ ಬೇರೆ ಊರಿಗೆ ಹೋಗ್ತಾವೆ, ಹಂಗೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾವೆ. ಅಂಥವ್ರಿ ಇವು ಮಕ್ಕಳಂದ್ರೆ. ಅವನಿಗೆ ಆದ್ರೆ ಸ್ವಲ್ಪ ಲೇಟ್ ಮಾಡಿ ಹೋಗ್ತಾವೆ ನಮ್ಮ ಮಕ್ಕಳು, ಆದ್ರೆ ಅವ್ನು ತಕ್ಷಣವೇ ಹೋಗಿಬಿಟ್ಟಿದ್ದವನ್ರಿ. ಹೀಗಾಗಿ ಅವನ ಅತ್ಯಂತ ಗೋಪನೀಯವಾಗಿರುವಂತಹ ರಹಸ್ಯಾತ್ಮಕವಾಗಿರುವಂತಹ ಈ ಪುರಾಣವನ್ನು ಸಾಧಾರಣ ಮನುಷ್ಯರಿಗೂ ತಿಳಿಯುವಂತೆ ತಿಳಿಸಿದ್ದಾರೆ ಅವರು. ಹೇಗೆ ಅಂತ ಹೇಳಿದ್ರೆ ಹಾಲಿನಂತೆ ಅಂತ ಹೇಳ್ತಾರೆ. ಹಾಲು ಮಕ್ಕಳಿಗೂ ಒಳ್ಳೆಯದು, ಬಂದ ಅತಿಥಿಗಳಿಗೂ ಒಳ್ಳೆಯದು, ವೃದ್ಧರಿಗೂ ಒಳ್ಳೆಯದು. ಹೇಗೋ ಹಾಗೆ ಈ ಭಾಗವತ ಗ್ರಂಥದ ಪುರಾಣ ಏನದಲ್ಲ ಹಾಲಿನಂತೆ ಇದೆ. ಅದನ್ನು ಅಷ್ಟು ಸರಳ ಮಾಡಿ ಅವರು ಎಲ್ಲರಿಗೂ ಸವಿಸ್ತಾರವಾಗಿ ಅವರು ಹೇಳಿದ್ದ ಕಾರಣವಾಗಿಯೇ ಶುಕ ಮಹರ್ಷಿಗೆ ನನ್ನ ನಮಸ್ಕಾರಗಳು ಅಂತೇಳಿ. ಮತ್ತೆ ಹೇಳ್ತಾರೆ, ಆ ಶುಕಮುನಿಗಳು ಯಾವಾಗಲೂ ಕೂಡ ಆತ್ಮಾನಂದದಲ್ಲಿರ್ತಿದ್ದರು. ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಾ ತುಷ್ಟ ಅಂದ್ರೆ ತೃಪ್ತಿರಿ. ಎಷ್ಟಿದ್ರಿ ಏನ್ರಿ, ನಾವು ತಿನ್ನೋದು 2 ರೊಟ್ಟಿ ರೀ, 2 ಅನ್ನಕತ್ತೇನ್ರಿ ಈಗ. ಮತ್ತು ಅದು ಬೆಳಗಿನ ಜಾವಕ್ಕೆ ಟಿಫಿನ್ಗೆ ಭಾಳ ರಾತ್ರಿಗೆ ಉಪವಾಸ ಮಲ್ಕೊಂಡಿದ್ದವ್ರಿಗೆ 2 ರೊಟ್ಟಿ ರೀ. ಅದು ನಮ್ಮ ಅಮ್ಮನ ಕೈದ್ರಿ. ಎಷ್ಟು ರುಚಿ ಅದ ರೀ, ಸಾಕ್ರಿ. ಮತ್ತೊಂದು ನಮಗೆ ಸಿಗದೇ ಇದ್ರೂ ಇರಲಿ ರೀ, ಅದಕ್ಕಾಗಿ ಬೆಳಿಗ್ಗೆ ಹೊಟ್ಟೆ ತುಂಬ ಟಿಫಿನ್ ಮಾಡಿಬಿಡ್ಬೇಕ್ರಿ. ರಾಜಾನಂಗೆ ಮಧ್ಯಾಹ್ನ ಏನಾರ ಇದ್ದಿದ್ದು ತಿನ್ಬೇಕಾರೆ ರಾತ್ರಿಗೆ ಭಿಕ್ಷುಕರು ತಿಂತಾರೆ ನೋಡ್ರಿ. ಭಿಕ್ಷುಕರಿಗೆ ಹೊಟ್ಟೆ ತುಂಬ ಸ್ವಲ್ಪ ಉಣ್ಣಪ್ಪ ಅಂತಾರೇನ್ರಿ. ತಗೋ ನಡಿ ಹೋಗಂತಾರೆ. ಅರ್ಧ ರೊಟ್ಟಿ ಹಾಕಿ ಕಳಿಸ್ತಾರೆ ನೋಡ್ರಿ. ಹಂಗೆ ಆ ಹೊಟ್ಟಿಗೆ ತಗೋ ಅರ್ಧ ರೊಟ್ಟಿ ತಿಂದು ಮಲ್ಕೊನ್ಬೇಕ್ರಿ. ಹಾಗೆ ಆ ಶುಕಾಚಾರ್ಯರು ಜೀವನದಲ್ಲಿ ಅತ್ಯಂತಿಕವಾಗಿ ಮಂಗಳಕರವಾಗಿರುವಂತಹ ಈ ಒಂದು ಭಾಗವತ ಹೇಳಿದ್ದಕ್ಕೆ ಅವರಿಗೆ ಅನಂತಾನಂತದ ಧನ್ಯವಾದವನ್ನು ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ.